ಸೆಪ್ಟೆಂಬರ್ 21 ಈ 3 ರಾಶಿಗಳಿಗೆ ಗಂಡಾಂತರ ಇದೆ. ಯಾಕಂದ್ರೆ ಅವತ್ತು ಸೂರ್ಯಗ್ರಹಣ ಇರುವಂಥದ್ದು. ಈ 3 ರಾಶಿಗಳು ಯಾವುದು, ಯಾವ ಪರಿಹಾರವನ್ನು ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ರೀಲ್ ಕಳೆದೋಗೋದಕ್ಕಿಂತ ಮುಂಚೆ ಸೇವ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇದು ಕೇತುಗ್ರಸ್ತ ಸೂರ್ಯಗ್ರಹಣ. ಈ ಸಂದರ್ಭದಲ್ಲಿ ದೇವಾಲಯಗಳೆಲ್ಲ ಕ್ಲೋಸ್ ಇರೋ ಕಾರಣ ಮನೆಯಲ್ಲೇ ಕುತ್ಕೊಂಡು ಶಿವನ ಆರಾಧನೆಯನ್ನು ನೀವು ಮಾಡಬೇಕಾಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ಈ 3 ರಾಶಿಯವರು ಯಾವುದೇ ದೊಡ್ಡ ನಿರ್ಧಾರವನ್ನ ನಿಮ್ಮ ಜೀವನದಲ್ಲಿ ನೀವು ಮಾಡ್ಕೋಬಾರದು. ಜೊತೆಯಲ್ಲಿ ಯಾವುದೇ ಆರ್ಥಿಕ ವಿಚಾರವನ್ನ ಈ ಹಿಂದಿನ ಹಾಗೂ ಮುಂದಿನ ದಿನದಂದು ಕೂಡ ನೀವು ಮಾಡಬಾರದು. ಗ್ರಹಣ ಮುಗಿದ ನಂತರದಲ್ಲಿ ವಿಶೇಷವಾಗಿ ಸ್ನಾನವನ್ನ ಮಾಡಿ ಮನೆಯನ್ನೆಲ್ಲ ಶುಚಿಗೊಳಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ಮಿಶ್ರ ಫಲಗಳು ಪ್ರತಿಯೊಂದು ರಾಶಿಗೂ ಕೂಡ ಇರತಕ್ಕಂಥದ್ದು. ಮಿಶ್ರ ಫಲ ಇರತಕ್ಕಂತಹ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ತುಲಾ, ವೃಶ್ಚಿಕ, ಮಕರ, ಕುಂಭ, ಮೀನ. ಹಾಗೂ ಸ್ವಲ್ಪ ಗಂಡಾಂತರದ ಸಮಯ ಇರತಕ್ಕಂಥದ್ದು ಸಿಂಹರಾಶಿ, ಕನ್ಯಾ ರಾಶಿ ಮತ್ತು ಧನಸ್ಸು ರಾಶಿಗೆ. ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾದ ಕಾಳಜಿ ನಿಮ್ಮ ಆರೋಗ್ಯದ ಬಗ್ಗೆ ಇಟ್ಕೊಳ್ಳಿ ಅಂತ ಹೇಳ್ತಾ ಶುಭವಾಗಲಿ.